ನಿಮ್ಮ ಜೀವನದಲ್ಲಿ ಕೆಲವು ಮೋಸ್ಟ್ ಸ್ಪೆಷಲ್ ವ್ಯಕ್ತಿಗಳು ಅಂತ ಇದ್ದೇ ಇರ್ತಾರೆ. ಯಾವ ರೀತಿ ವ್ಯಕ್ತಿಗಳು ಅಂತೀರಾ? ಅವರು ನಮಗೆ ಲೈಫ್ ಲಾಂಗ್ ನಾವು ಮರೆಯೋದಿಕ್ಕಾಗಲ್ಲ. ಆ ರೀತಿಯ ನೋವನ್ನು ಪೆಟ್ಟನ್ನು ನಮಗೆ ಕೊಟ್ಟೊರಟೋಗಿರ್ತಾರೆ. ಅಂದರೆ ಮಾಸದ ಆರದ ತೀರದ ಒಂದು ಗಾಯ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಇದಕ್ಕೆಲ್ಲ ಕಾರಣ ಆ ವ್ಯಕ್ತಿಗಳಾಗಿರ್ತಾರೆ. ಕೆಲವು ವರ್ಷಗಳ ನಂತರ ಆ ನೋವಿಂದ ನಾವು ಹೊರಗಡೆ ಬರ್ತೀವಿ. ಏಕೆಂದರೆ ಕಾಲಕ್ಕೆ ಎಲ್ಲವನ್ನ ಮರೆಸುವಂತಹ ಶಕ್ತಿ ಇರುತ್ತೆ. ಹೊರಗಡೆ ಬರ್ತೀವಿ, ಅದನ್ನು ಮರ್ತ ಹಾಗೆ ನಟನೆ ಮಾಡ್ತೀವಿ, ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಕಾರ್ಯ ಏನಿದೆ ಅದರಲ್ಲಿ ನಾವು ಮಗ್ನರಾಗ್ಬಿಡ್ತೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ಯಾವುದಾದ್ರೂ ಒಂದು ನಮ್ಮ ಒಂದು ಫಂಕ್ಷನ್ಗಳಾದಾಗ ನಮ್ಮ ರಿಲೇಟಿವ್ ಫ್ರೆಂಡ್ ಸರ್ಕಲಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಸಿಗ್ತಾರೆ. ನೋಡಿ, ಅವರು ಮಾನ ಮರ್ಯಾದೆ ಮೂರು ಬಿಟ್ಟು ಅವ್ರು ಊರಿಗೆ ದೊಡ್ಡವರು ಅಂತಾರಲ್ಲ, ಆ ರೀತಿಯ ವ್ಯಕ್ತಿತ್ವ ಅವ್ರಿಗಿರುತ್ತೆ. ಮತ್ತೆ ಬಂದು ನಮ್ಮನ್ನು ಮಾತಾಡಿಸ್ತಾರೆ. ಅದು ಯಾವ ರೀತಿ ಮಾತಾಡಿಸ್ತಾರೆ ಅಂದರೆ, ಅವ್ರು ಏನೋ ಮಾಡೇ ಇಲ್ವೇನೋ, ತುಂಬ ಇನ್ನೋಸೆಂಟ್ಗಳೇನೋ, ನಮಗೇನೋ ಅರ್ಟ್ ಮಾಡೇ ಇಲ್ವೇನೋ, ಯಾವುದೂ ಅಚಾತುರ್ಯ ಅವರಿಂದ ನಮ್ಗೆ ಆಗೇ ಇಲ್ವೇನೋ, ತುಂಬ ಹೆಲ್ಪಿಂಗ್ ನೇಚರ್ ಇರುವಂಥ ವ್ಯಕ್ತಿಗಳೇನೋ, ನನಗೆ ನಗುಮುಖದಲ್ಲಿ ಚೆನ್ನಾಗಿದ್ದೀರಾ ಅಂತ ಬಂದು ಮಾತಾಡಿಸ್ತಾರೆ. ಸೊ ನಮಗೆ ಆ ಮೂಮೆಂಟಲ್ಲಿ ಏನಾಗ್ಬಿಡುತ್ತೆ, ಸಿಟ್ಟು ತೀರ್ಸ್ಕೊಳಕ್ಕಾಗಲ್ಲ, ಅವ್ರನ್ನ ಬೈಯೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ, ಮುಖ ಗಂಟಿಟ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಯಾಕೆಂದರೆ ಫಂಕ್ಷನ್ ಆ ರೀತಿ ಮುಖ ಗಂಟಿಟ್ಕೊಂಡ್ರೆ ನಮ್ಮ ಬ್ಯೂಟಿನೇ ನಮಗೆ ಚೆನ್ನಾಗಿ ಕಾಣಿಸೋದಿಲ್ಲ, ಏನೋ ಒಂಥರ ಕಾಣಿಸ್ತಾ ಇರ್ತೀವಿ. ಸೊ ನಾವೇನು ಮಾಡ್ತೀವಿ, ಒಂದು ಸ್ಮೈಲ್ ಕೊಟ್ಟು ಓಕೆ ಅಂತ ಸುಮ್ಮನಾಗ್ತೀವಿ. ಬಟ್ ಬಿಡ್ತಾರ ಅವರು? ನೋ ಚಾನ್ಸ್. ಬರ್ತಾರೆ ನೋಡಿ, ಹೊಗಳುತ್ತಾರೆ ನಮ್ಮನ್ನ. ಡೋಲು ನಗರಿ ಎಲ್ಲ ತಗೊಂಡು ಕಟ್ಔಟು ಫ್ಲೆಕ್ಸ್ ಎಲ್ಲ ಹಾಕ್ಬಿಟ್ಟು ನಮ್ಮನ್ನ ಹೀರೋಯಿನ್ ಮಾಡಿ ಕೂರಿಸ್ಬಿಡ್ತಾರೆ, ಟಾಪಲ್ಲಿ ಇಟ್ಬಿಡ್ತಾರೆ. ಹೊಗಳಿ ಶೂಲಕ್ಕೆ ಏರಿಸೋದು ಅಂದರೆ ಇದೇನೇ. ಇದನ್ನ ಅವತ್ತಿನ ಕಾಲದಂತಹ ವಿದ್ವಾಂಸರಾಗಿರ್ಬೋದು, ವಚನಕಾರರಾಗಿರ್ಬೋದು, ಪಂಡಿತರು, ಪಾಮರರು ಎಲ್ಲರೂ ಹೇಳ್ಕೊಟ್ಬಿಟ್ಟಿದ್ದಾರೆ. ಹೊಗಳಿ ಶೂಲ ಕಂಡ್ರಯ್ಯ. ಅದು ಶೂಲ ಒನ್ನದ್ದಾದ್ರೇನು ಕಬ್ಬಣದ್ದಾದ್ರೇನು ಕತ್ ಕುಯ್ಯೋ ಕೆಲಸನೇ ಮಾಡೋದು ಅಂತ ಅಲ್ವಾ? ಅದಕ್ಕೆ ನಾವೇನಾದರೂ ಮಾರು ಹೋಗಿ ಮತ್ತೆ ರೀಕನೆಕ್ಟ್ ಆಗ್ತೀವಿ ಅಂತಹ ವ್ಯಕ್ತಿಗಳ ಜೊತೆ ಅಂತ ಅನ್ನೋದಾದರೆ, ನಮ್ಮಂಥ ಶತದಡ್ಡರು, ನಮ್ಮಂಥ ಮೂರ್ಖರು, ಮುಟ್ಟಾಳರು ಈ ಪ್ರಪಂಚದಲ್ಲಿ ಮತ್ತೊಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತಹ ವ್ಯಕ್ತಿಗಳನ್ನು ಆದಷ್ಟು ದೂರ ಇಟ್ಬಿಡಿ. ಅವರ ಹೊಗಳಿಕೆಗೆ ನೀವು ಮಾರು ಹೋಗಬೇಡಿ. ಅವರು ಮಾಡಿದಂತಹ ಮಾಸದ ಗಾಯ ಯಾವತ್ತೂ ಕೊನೆ ಆಗೋದಿಲ್ಲ. ಮತ್ತೆ ರೀಕನೆಕ್ಟ್ ಆದರೆ ಮತ್ತೊಂದು ಪಿತೂರಿ ಮಾಡ್ತಾರೆ ಹೊರತು ನಮ್ಗೆ ಯಾವತ್ತೂ ಅವರು ಒಳ್ಳೆಯದನ್ನು ಬಯಸೋದಿಲ್ಲ. ಕಾರ್ಕೋಟಕ ವಿಷ ಅಂದರೆ ಅದೇನೇ.